ಸ್ನೇಹಿತರೆ ನಮಸ್ಕಾರ. ನಾನು ಹನುಮೇಗೌಡ, ನೋಂದಾಯಿತ RSS ರಿಜಿಸ್ಟರ್ಡ್ RSS. ಮಾನ್ಯ ಗೃಹ ಮಂತ್ರಿಗಳಾದಂತಹ ಪ್ರಿಯಾಂಕಾ ಖರ್ಗೆ ಅವರು ದೇಶದಲ್ಲಿ ಇರುವಂತಹ RSS ರಿಜಿಸ್ಟ್ರೇಷನ್ ಆಗಿದೆಯಾ, ಅವರ ಲೆಕ್ಕಪತ್ರಗಳು ಇದೆಯಾ, ಅವರ ಸಂಘಟನೆಯ ರಚನೆ ಯಾವ ರೀತಿ ಇದೆ, ಅವರ ಈ ಆರ್ಥಿಕ ಸಂಪನ್ಮೂಲ ಅಥವಾ ಆದಾಯದ ಮೂಲ ಯಾವುದು ಇತ್ಯಾದಿಗಳನ್ನು ಪ್ರಶ್ನೆಯನ್ನ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾನ್ಯ ಮೋಹನ್ ಭಾಗವತ್ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಈ ಹಿನ್ನೆಲೆಯಿಂದ ಇಡೀ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಭಾರಿ ಒಂದು ದೊಡ್ಡ ಸಂಚಲನ ಪ್ರಾರಂಭ ಆಗಿದೆ. RSSನ ಬ್ಯಾನ್ ಮಾಡಲಿಕ್ಕೋಸ್ಕರ ಕಾಂಗ್ರೆಸ್ ಸರ್ಕಾರ ಹುನ್ನಾರ ಮಾಡ್ತಾ ಇದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರ ಅಪ್ಪನಿಂದನೇ ಮಾಡ್ಲಿಕ್ಕೇನು ಆಗ್ಲಿಲ್ಲ, ಇಂದಿರಾ ಗಾಂಧಿ ನೆಹರುಯಿಂದನೇ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ, ಇವರೇನು ಮಾಡ್ತಾರೆ ಅನ್ನೋಂತಹ ಒಂದು ರೀತಿಯ ಅಹಂಕಾರದ ಮಾತುಗಳನ್ನ ಕೂಡ ಆಡ್ತಾ ಇದ್ದಾರೆ. ಇನ್ನು ಅನೇಕರು ಇದಕ್ಕೆ ಧ್ವನಿ ಇಟ್ಟಂತೆ RSS ತಂಟೆಗೆ ಬಂದ್ರೆ ನೀವು ಬದುಕೋದಿಲ್ಲ ಅಂತ ಕೆಲವರು ಹೇಳಿದರೆ, ದಲಿತರಿಗೆ ಯಾಕೆ ಬೇಕು RSS ವಿಚಾರ, ಸುಮ್ಮನೆ ಅವ್ರ ಪಾಡಿಗೆ ಅವರು ಮಾಡಲಿಕ್ಕೆ ಬೇರೆ ಕೆಲಸ ಇಲ್ವಾ, ಮಾಡಲಿ ಅಂತ ಹೇಳಿ ಜವಾಬ್ದಾರಿಯುತರಾದಂತಹ ಸಂಸದ ರಮೇಶ್ ಜಿಗಜಿಣಗಿ ಮಾತನಾಡಿದ್ದಾರೆ. ಈ ಎಲ್ಲ ಅಲ್ಚಲ್ ಅಂದ್ರೆ ಭಾರಿ ಒಂದು ಸಂಚಲನ ಮೂಡಿಸಿದ ನಂತರ ಇಡೀ ದೇಶಾದ್ಯಂತ ದೊಡ್ಡ ಚರ್ಚೆಗೂ ಕಾರಣ ಆಗಿದೆ. ಈ ಚರ್ಚೆ ಕರ್ನಾಟಕದಿಂದನೇ ಪ್ರಾರಂಭ ಆಗಿದೆ. ತಮಗೆಲ್ರಿಗೂ ಹಳೆಯದು ನೆನಪಿರಬಹುದು, ಈ ಹಿಂದೆ ನವೆಂಬರ್ ತಿಂಗಳಲ್ಲಿ RSSನ ಶತಮಾನದ ಸಂಭ್ರಮದ ಹಿನ್ನೆಲೆಯಲ್ಲಿ 3 ದಿನಗಳ ಕಾಲ ಬೆಂಗಳೂರಿನ PES ಕಾಲೇಜಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದರು. ಆ ಕಾರ್ಯಕ್ರಮಕ್ಕೆ ಆಯ್ಕೆ ಮಾಡಿದಂತಹ ವಿದ್ಯಾವಂತರೋ, ನಿವೃತ್ತರೋ ಅಥವಾ ದೊಡ್ಡ ದೊಡ್ಡ ಅಧಿಕಾರಿಗಳು ಇಂಥವರನ್ನ ಕರೆದು ಒಂದು ಸಭೆಯನ್ನು ಮಾಡಿದರು. ಆ ಸಭೆಗೆ 3 ದಿನ ಮೋಹನ್ ಭಾಗವತರು ಬಂದಿದ್ರು. ಅವಾಗ ಅವರು ಅಲ್ಲಿ ಹೇಳ್ತಾರೆ, RSSನ ನೋಂದಣಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದ ರಾಜಕಾರಣಿಗಳು ಪ್ರಶ್ನೆ ಮಾಡಿದ್ರಿಂದ ನಾನು ಈ ಉತ್ತರವನ್ನು ಕೊಡ್ಲಿಕ್ಕೆ ಇಲ್ಲಿಗೆ ಬರಬೇಕಾಯಿತು ಅನ್ನೋಂಥದ್ದನ್ನು ಹೇಳ್ತಾರೆ. ಅದಾದ ನಂತರ ಡಿಸೆಂಬರ್ನಲ್ಲಿ ಬಂದಂತಹ ದತ್ತಾತ್ರೇಯ ಹೊಸಬಾಳೆ ಅಥವಾ ಆನಂತರ ಬಂದಂತಹ ಮುಕುಂದ ಅವರು RSS ಅಂದ್ರೆ ಅದು ಸಂಘಟನೆಯೇ ಅಲ್ಲ ಅನ್ನೋಂಥ ಮಾತನ್ನ ಹೇಳ್ತಾರೆ. ಅದೊಂದು ದೇಶ ಕಟ್ಟುವ ಜನರ ಗುಂಪು ಅಂತ. ಸ್ನೇಹಿತರೆ, ಈ ದೇಶದಲ್ಲಿ ಇರುವ ಎಲ್ಲ ಸಂಘಟನೆಗಳು ದೇಶ ಕಟ್ಟುವಂತಹ ಒಂದು ಕಾರ್ಯವನ್ನೇ ಮಾಡ್ತಾ ಇರುವಂಥದ್ದು. ಹಾಗಿದ್ರೆ ಇವ್ರದ್ದೇನು ಹೊಸದು ಅನ್ನೋಂಥದ್ದನ್ನ ಪ್ರಿಯಾಂಕಾ ಖರ್ಗೆ ಅವರು ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ. ಎಲ್ಲ NGOಗಳು ಅಂದ್ರೆ ನಾನ್ ಗವರ್ನಮೆಂಟ್ ಆರ್ಗನೈಸೇಷನ್ಸ್ ಅವೆಲ್ಲವೂ ಕೂಡ ಒಂದು ಸೇವೆಯ ಮುಖವಾಡವನ್ನ ಹಾಕಿ ಸೇವೆಗೆ ಮುಂದೆ ನಿಂತಿದ್ದಾವೆ. ಅವೆಲ್ಲವೂ ರಿಜಿಸ್ಟರ್ ಆಗಿರಬೇಕಾದ್ರೆ RSS ಏನು ಅದು ರಿಜಿಸ್ಟರ್ ಆಗಲಿ ಅಂತ. ಸ್ನೇಹಿತರೆ, ಈ ಒಂದು ಹಿನ್ನೆಲೆಯಲ್ಲಿ ಭಾರಿ ಚರ್ಚೆ ಮುನ್ನಡೆಗೆ ಬಂದ ಕಾರಣಕ್ಕಾಗಿ ಈಗ ಮೋಹನ್ ಭಾಗವತರು ಪ್ರಿಯಾಂಕಾ ಖರ್ಗೆ ಗೃಹ ಸಚಿವರಿಗೆ ಉತ್ತರ ಕೊಡ್ಲಿಕ್ಕೋಸ್ಕರ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅನ್ನೋಂತಹ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. Awesome Aesthetic Clinic, your transformation partner. ರಾಜಾಜಿನಗರ್, ಬೆಂಗಳೂರು. ನಾನು ಈ ಸಂದರ್ಭದಲ್ಲಿ ಮೋಹನ್ ಭಾಗವತ್ ಅಥವಾ ಪ್ರಿಯಾಂಕಾ ಖರ್ಗೆ ಅವರಿಬ್ಬರಿಗೂ ಕೂಡ ನಾನು ಹೇಳೋದಕ್ಕೆ ಇಚ್ಛೆ ಪಡುವಂಥದ್ದು, ನೀವು ಯಾವ ವಿಚಾರವನ್ನ ಮಾತನಾಡ್ತಿರೋ ಆ ವಿಚಾರವನ್ನ ಮಾಧ್ಯಮದ ಎದುರುಗಡೆ ಮಾತನಾಡಬೇಕು. ನೀವು ಒಳಗಡೆ 4 ಗೋಡೆಗಳ ಮಧ್ಯದಲ್ಲಿ ಮಾತನಾಡಿದರೆ ಆ ಮಾತಿಗೆ ಬೆಲೆ ಇಲ್ಲ. ಸ್ನೇಹಿತರೆ, ಇಲ್ಲಿಯವರೆಗೆ ಯಾವ ಒಂದು ಮಾಧ್ಯಮದಲ್ಲಿ ಭಾರಿ ದೊಡ್ಡ ಚರ್ಚೆ ಆಗಿದೆ, ಅವರ ಆದಾಯದ ಮೂಲ ಏನು, ಅವರ ಸಂಘಟನೆ ಅವರ ಕಚೇರಿಯಲ್ಲಿದೆ, ಅವರು ರಿಜಿಸ್ಟರ್ ಮಾಡಿದಾರಾ ಅಥವಾ ಮಾಡಿಲ್ವಾ, ಏನೂ ಮಾಡದೆ 20 ಲಕ್ಷ ಜನ ಬೀದಿಗೆ ಬರ್ತಾರೆ ಅಂತೇಳಿದ್ರೆ ಇಷ್ಟು ದೊಡ್ಡ ಸಂಘಟನೆ ಹೇಗೆ ಕೆಲಸ ಮಾಡ್ತಾ ಇದೆ, ಈ ಒಂದು 20 ಲಕ್ಷ ಜನರಿಗೆ ಈ ದೇಶದಲ್ಲಿ ಹೇಗೆ ರಕ್ಷಣೆ ಕೊಡಬೇಕು, ಇದು ಗೃಹ ಸಚಿವರ ಜವಾಬ್ದಾರಿ ಅನ್ನುವಂತಹ ಮಾತುಗಳನ್ನ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ. ಇದೇ ಪ್ರಶ್ನೆಗಳನ್ನ ಮಾಧ್ಯಮಗಳ ಮುಂದೆ ಪ್ರಿಯಾಂಕಾ ಖರ್ಗೆ ಮತ್ತು ಮೋಹನ್ ಭಾಗವತರು ಮಾತನಾಡಬೇಕು. ಅದನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ತರುವುದಕ್ಕೆ ಪ್ರಯತ್ನ ಪಡಬೇಕು ಅನ್ನುವಂಥ ಆಗ್ರಹವನ್ನ ಮಾಡ್ತೀನಿ.
ಇದೇ ಸಂದರ್ಭದಲ್ಲಿ BK ಹರಿಪ್ರಸಾದ್ ಅವರು ಹೇಳ್ತಾ ಇದ್ದಾರೆ, ನಿಷೇಧವನ್ನು ಮಾಡುವ ದಿಕ್ಕಿನಲ್ಲಿ ಯೋಚನೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದರೆ ಇಷ್ಟು ದೊಡ್ಡ ಸಂಘಟನೆ ಆ ಸಂಘಟನೆಯನ್ನ ಎದುರು ಹಾಕ್ಕೊಂಡು ಅದನ್ನು ನಿಷೇಧ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾರೋ ಅಥವಾ ಏನೋ ಒಂದು ತೇಪೆ ಹಚ್ಚುವಂಥ ಕೆಲಸ ಮಾಡ್ತಾರೋ ಅನ್ನುವಂತಹ ಕುತೂಹಲ ಸಾರ್ವಜನಿಕರಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿದೆ. ಈ ಕಾರಣಕ್ಕಾಗಿ RSS ಮುಖ್ಯಸ್ಥರು ಮತ್ತು ಸರ್ಕಾರದ ಮುಖ್ಯಸ್ಥರು ಇವರು ಮಾತನಾಡೋದನ್ನು ಮಾಧ್ಯಮಗಳ ಮುಂದೆಯೇ ಮಾತನಾಡಬೇಕು, ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಮಾತನಾಡಬಾರದು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.